ಸಿಟೀಸ್ 2.0 ಯೋಜನೆ 20% ಪಾಲಿಕೆಯ ಹಣವನ್ನು 3 ಕಂತಿನಲ್ಲಿ ತುಂಬಲು ಸಿದ್ಧವಿದೆ ಎಂದು ಮೇಯರ್ ಮಂಗೇಶ್ ಪವಾರ್ ಠರಾವ್ ಪಾಸ್ ಮಾಡಿದರು. ಸೋಮವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿ ಪರಿಷತ್ತಿನ ಸಭೆಯಲ್ಲಿ ಮಾತನಾಡಿದರು. ಇದಕ್ಕೂ ಮುನ್ನ ಸ್ಮಾರ್ಟ್ ಸಿಟಿ ಎಂಡಿ ಕವಿತಾ ಮಾತನಾಡಿ, ಬೆಳಗಾವಿಯಿಂದ ವಿಶ್ವಾಸ್ ಎಂಬ ಹೆಸರಿನಲ್ಲಿ ಕರ್ನಾಟಕದ 7 ಸ್ಮಾರ್ಟ್ ಸಿಟಿಯಲ್ಲಿ ಬೆಳಗಾವಿ ಮಹಾನಗರ ಒಂದೇ ಆಯ್ಕೆಯಾಗಿದೆ. ಪಾಲಿಕೆ ಹಾಗೂ ನಗರ ನೀರು ಸರಬರಾಜು ಮಂಡಳಿಗೆ 20% ಹಣ ಕೊಡಲು ಈಗಾಗಲೇ ಪತ್ರ ಬರೆಯಲಾಗಿದೆ. ಇದು 135 ಕೋಟಿ ರೂಪಾಯಿ ಯೋಜನೆಯಾಗಿದ್ದು, ಇದನ್ನು ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲಿಯೂ ಚರ್ಚೆಯಾಗಿತ್ತು. ಅದಕ್ಕೆ ಅನುಮೋದನೆ ಕೊಡಬೇಕು ಎಂದು 7.5 crores ನಮಗೆ ರಿಲೀಸ್ ಆಗಿದೆ ಹಾಗೂ 85 ಲಕ್ಷ ನಮಗೆ ರಿಲೀಸ್ ಆಗಿದೆ. ಆಮೇಲೆ ಒಂದು ಕಂಡೀಷನ್ ಹಾಕಿದ್ದಾರೆ ಕ್ವಾಡ್ರಿಲೇಟರ್ ಅಗ್ರಿಮೆಂಟ್. ದಿಸ್ ಇಸ್ ಟೆಂಟೇಟಿವ್ 75 crores ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ. ನೀವು ಪ್ರಸ್ತಾವನೆ ಏನಾದ್ರು ಅದಕ್ಕಿಂತ ಜಾಸ್ತಿ ಕೊಟ್ರೆ ವಿ ಕ್ಯಾನ್ ಕನ್ಸಿಡರ್ ಅಪ್ ಟು 135 ಅಂತ ಹೇಳಿ ಒಂದು ಕಂಡೀಷನ್ ಹಾಕಿದ್ದಾರೆ. ಸೊ 75 ನಾವು ಸ್ಟಿಕ್ ಔಟ್ ಮಾಡೋದಿದ್ರೆ ನಮಗೆ ಮಹಾನಗರ ಪಾಲಿಕೆಯಿಂದ 18.75 crores ನಮಗೆ 3 ಕಂತುಗಳು ಕೊಡಬೇಕು. 6.25 crores ನಮಗೆ ಆಲ್ರೆಡಿ ಜಮಾ ಆಗಬೇಕಾಗುತ್ತೆ. ಯಾಕಂದ್ರೆ ಮ್ಯಾಚುರೇಷನ್ ಫೇಸ್ ಒಳಗೇನೆ ಅದು 31/12/2025ಗೆ ಕ್ಲೋಸ್ ಆಗಿತ್ತು. ಮ್ಯಾಚುರೇಷನ್ ಪೀರಿಯಡ್ ಡೆಡ್ಲೈನ್ ಕೊಟ್ಟಿದ್ರು. ತದನಂತರ ಬಹಳಷ್ಟು ಸ್ಮಾರ್ಟ್ ಸಿಟಿಯಿಂದ ಕಾಂಪೋನೆಂಟ್ಸ್ ಫೈನಲ್ ಆಗಲ್ಲ ಸಲುವಾಗಿ 31 ಡಿಸೆಂಬರ್ 2026ಗೆ ನಮಗೆ ಲಾಸ್ಟ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮಹಾನಗರ ಪಾಲಿಕೆಯಿಂದ ನಮಗೆ 1/3 FD ಡೈರೆಕ್ಷನ್ಸ್ ಪ್ರಕಾರ 1/3 ನಮ್ಮ ಅಕೌಂಟಿಗೆ ಜಮಾ ಆಗ್ಬೇಕು. ಒಂದು ಆಮೇಲೆ ಕಾಂಪೋನೆಂಟ್ಸ್ ಏನಿದೆ ಟಾಟಾ ಕನ್ಸಲ್ಟೆನ್ಸಿ ರಿಪೋರ್ಟ್ ಪ್ರಕಾರ ನಾವು ಫೈನಲ್ ಮಾಡಿದ್ದೀವಿ. ಯಾವ್ಯಾವ ಫೈನಲ್ ಮಾಡಿದ್ದೇವೆ ಅಂತ ಹೇಳಿ ಸಭೆ ಗಮನಕ್ಕೆ ತಗೊಂಡ್ ಬರ್ತಾ ಇದ್ದೀವಿ. ಅದು ಕಾಂಪೋನೆಂಟ್ಸ್ ಫೈನಲ್ ಮಾಡಿ ಏನಾಗಿದೆ KUIDFC ಇಂದ ಮಹಾನಗರ ಪಾಲಿಕೆಗೆನೆ ನೀವು ಏನ್ ಪ್ರಸ್ತಾವನೆ ನಾವು ಕೊಟ್ಟಿದ್ವಿ KUIDFCಗೆ ಮತ್ತೆ ಮಹಾನಗರ ಪಾಲಿಕೆ ನೀವೇನೆ ಅಂತಿಮಗೊಳಿಸಿ, ಯಾಕಂದ್ರೆ 20% ನೀವೇನೆ ಕೊಡ್ತಾ ಇರೋ ಸಲುವಾಗಿ ನೀವೇನೆ ಅಂತಿಮಗೊಳಿಸಿ ನಮ್ಗೆ ಸ್ಮಾರ್ಟ್ ಸಿಟಿ ಅವರು ಸಲ್ಲಿಸಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆಯವರು ಸೂಚಿಸಿದ್ದಾರೆ. ಹೀಗಾಗಿ ನಾವೇನ್ ಪ್ರಸ್ತಾವನೆ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೇವೆ ಅದು ಅಂತಿಮವಾಗಿ ಮಹಾನಗರ ಪಾಲಿಕೆಯಿಂದ ನಮ್ಗೆ ಅದು ಪ್ರಸ್ತಾವನೆ ವಿತ್ ಲ್ಯಾಂಡ್ ಎಲ್ಲೆಲ್ಲಿ ಲ್ಯಾಂಡ್ ಐಡೆಂಟಿಫೈ ಮಾಡಿದೆ ಅದು ಸಹ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳವರ ಅಧ್ಯಕ್ಷತೆಯಲ್ಲಿ 2 ಸಭೆ ಆಗಿದ್ದೇವೆ. ಆ ಲ್ಯಾಂಡ್ ಕಾಂಪೋನೆಂಟ್ಸ್ ಮತ್ತೆ 20% ನಮ್ಗೆ ಕೊಟ್ಟ ನಂತರ ನಾವು ಅಪೆಕ್ಸ್ ಕಮಿಟಿ ಒಳಗೆ ಇದು ಸಿಟಿ 2ಗೆ ನೋಡಲ್ ಆಫೀಸರ್ ಬಂದು SPM ಡೈರೆಕ್ಟರ್ ಅವರು ನೋಡಲ್ ಆಫೀಸರ್ ಈಗಾಗಲೇ ಆಯ್ಕೆಯಾಗಿ ಆರ್ಡರ್ ಸರ್ಕಾರದಿಂದ ಹೊರಡಿಸಿದೆ. ಅವರಿಗೆ ನಾವು ಕಾಂಪೋನೆಂಟ್ಸ್ ಫೈನಲ್ ಮಾಡಿ ಅವ್ರು ಸಬ್ಮಿಟ್ ಮಾಡಿದ ನಂತರ ಅಪೆಕ್ಸ್ ಕಮಿಟಿ ಮಹುವಾ ಅವ್ರಿಗಿಂದ ಕಾಂಪೋನೆಂಟ್ಸ್ ಫೈನಲ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಚುರೇಷನ್ ಪೀರಿಯಡ್ ಕಂಪ್ಲೀಟ್ ಆಗ್ತೈತೆ. ನೆಕ್ಸ್ಟ್ ಫೇಸ್ ಇಸ್ ಇಂಪ್ಲಿಮೆಂಟೇಷನ್ ನಾವು ನೆಕ್ಸ್ಟ್ ಫೇಸ್ಗೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತೈತಿ. ಕಾಂಪೋನೆಂಟ್ಸ್ ಬಗ್ಗೆ ತಾವು ಅನುಮತಿ ಕೊಟ್ರೆ ನಾವು ಒಂದ್ಸರಿ ಚರ್ಚೆ ಮಾಡ್ತೀವಿ. ಶಾಸಕ ಅಭಯ್ ಪಾಟೀಲ್ ಮಾತನಾಡಿ, SFC ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬೇಕು. 135 ಕೋಟಿ ರೂಪಾಯಿ ಸಿಟೀಸ್ 2.0 ಯೋಜನೆಗೆ 75 ಕೋಟಿ ರೂಪಾಯಿಗೆ ಮಾಡಿದ್ದು ಪಾಲಿಕೆಯಲ್ಲ. ಇದನ್ನು ವಿನಾಕಾರಣ ಪಾಲಿಕೆಯ ಮೇಲೆ ಆರೋಪಿಸುವುದು ಸರಿಯಲ್ಲ. ತನ್ನ ಪಾಲಿನ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬೇಕಿತ್ತು. ನಮ್ಮ ಹಕ್ಕನ್ನು ಮೊಟಕುಗೊಳಿಸುವ ಕೆಲಸವಾಗ್ತಿದೆ. ಸಮಯ ಇದ್ದರೆ ಇನ್ನೊಮ್ಮೆ ರಾಜ್ಯ ಸರ್ಕಾರಕ್ಕೆ SFC ಅನುದಾನ ಕೊಡುವಂತೆ ಮನವಿ ಮಾಡೋಣ ಎಂದರು. ಏನೀಗ SFC ಗ್ರಾಂಟ್ ಇಂಡಿಯನ್ ಕೂಡ ಅಂತಾರಲ್ಲ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣ ಬಿಡುಗಡೆ ಮಾಡಕ್ಕೆ ತಯಾರಾದ 135 ಕೋಟಿ ರೂಪಾಯಿ ಹೋಗ್ತದೆ. ಇದು ಮೇಡಮ್ ಸರಿ ಅದಲ್ಲ. ಹೀಗಾಗಿ ಉಳಿದಂಥ ಹಣ ಒಂದು ಠರಾವ್ ಮಾಡಿಬಿಟ್ರೆ ನಾವಂತೂ ಮಹಾನಗರ ಪಾಲಿಕೆಯಿಂದ ಇಟ್ಕೊಡ್ತೇವೆ 29 ಕೋಟಿ ರೂಪಾಯಿ, ಅದು 135 ಕೋಟಿ ರೂಪಾಯಿ ರೇಷಿಯೋ. ಉಳಿದಂಥ ಹಣ ಏನು ರಾಜ್ಯ ಸರ್ಕಾರ ತನ್ನ ಪಾಲಿನಿಂದ ಅದ ಅದು ತಗೊಳ್ಬೇಕು. SFC ಏನದ ನನಗೆ ತಿಳಿದಿದ್ದು ಹಿಂದೂ ಅಕ್ಟ್ರಾ ಇರ್ತಿತ್ತು, ಮಹಾನಗರ ಪಾಲಿಕೆ ಆದಾಯ ಇರ್ತಿತ್ತು ಅಕ್ಟ್ರಾಯದಿಂದ. ಅದು ಅಕ್ಟ್ರಾಯ್ ಬಂದ ಆದ ನಂತರ ಹಿಂದ್ಗಡೆ ಸರ್ಕಾರಗಳು SFC ಗ್ರಾಂಟ್ಗಳು ಕೊಡತ್ತವೆ. ಹೀಗಾಗಿ ಅದು ಮಹಾನಗರ ಪಾಲಿಕೆಯಿಂದನೇ ಅದು ರೊಕ್ಕ, ಅದು ಸರ್ಕಾರವೇನಲ್ಲ. ಆದರೆ ಈಗ SFC ಗ್ರಾಂಟ್ಗಳು ಬೇರೆ ಬೇರೆ ಯೋಜನೆಗಳು ಕೊಡ್ತಾ ಇದ್ದಾರೆ. ಆ ಯೋಜನೆಗಳಿಂದನೇ ಇದನ್ನು ತಗೋದು ಸರಿಯಲ್ಲ. ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಿದ್ದಾವೆ. ಹೀಗಾಗಿ ಇದು ಸರ್ಕಾರ ಕೊಡ್ತಿದೆ ಅಂತ ಆಶಾಭಾವನೆ ಇಡೋನು, ಪ್ರಯತ್ನ ಮಾಡೋನು. ಅದಕ್ಕೆ ಅವರು ಅಭಿಪ್ರಾಯ ವ್ಯಕ್ತ ಮಾಡಿ ಹೇಳಿ ಅವ್ರ ನೇತೃತ್ವನಾಗ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡೋನು. ಆತಂತಂದ್ರೆ 135 ಕೋಟಿ ರೂಪಾಯಿ ಆಗ್ತದೆ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ನಮ್ಮಲ್ಲಿ? ಬರೀ ಅದೇ ನೋಡಕ್ಕೆ ಬರ್ತದೆ. ಒಂದು ಎರಡನೇದು ಜಾಗ ಈಗಾಗಲೇ ನೋಡಿದರೆ ನೀವು, ಜಾಗ ಎಲ್ಲೇನು ಮಾಡೋದು ಫೈನಲ್ ಮಾಡಿದ್ದಾರೆ. ನಾರ್ತ್ನಾಗ ಏನು ಮಾಡ್ಬೇಕಂತ ಮಾಡಿದ್ದಾರೆ, ಸೌತ್ನಾಗ ಏನು ಮಾಡ್ಬೇಕಂತ ಮಾಡಿದ್ದಾರೆ, ಜಾಗ ಫೈನಲ್ ಮಾಡಿದ್ದಾರೆ.
ಮಾಡಿದಾರೆ ಅಂತ ಹೇಳಿ ಎಲ್ಲಿ ಮಾಡಿದಾರೆ ಸೌತ್ನಾಗ ಎಲ್ಲಿ ಸೆಕೆಂಡರಿ ಟ್ರಾನ್ಸ್ಪೋರ್ಟೇಷನ್ ಪೂಜೆ ಮಹಾಪೌರಲ್ಲಿ ನಮಸ್ಕರಿಸುತ್ತಾ ಸರ್, ಇದರಲ್ಲಿ ಕಾಂಪೋನೆಂಟ್ 5 ಇದಾವೆ ಸರ್. ಅದರಲ್ಲಿ ಒಂದು ಜಾಗ ಆದರೆ ಟ್ರಾನ್ಸ್ಪೋರ್ಟೇಷನ್ ಸರ್, ಸೌತ್ ಅಲ್ಲಿ 2, ನಾರ್ತ್ ಸೌತ್ನಾಗ ಏನು 2 ಒಂದು STP ಅಂತೇಳಿ ಹಾಕಕ್ಕೆ ಕೊಡ್ತಾರೆ ಸರ್ ಅಲ್ಲಿ. ಆಮೇಲೆ ಉದ್ಯಮ ಭಾಗದಲ್ಲಿ ಒಂದು ಹಾಕಕ್ಕೆ ಇದೆ ಸರ್. ಉದ್ಯಮ ಭಾಗದಲ್ಲಿ 20 ಗುಂಟೆ ಇದೆ ಸರ್. ಎಲ್ಲಿ ನಮ್ಮ ಕಾರ್ಪೊರೇಷನ್ ಜಾಗ ಇದೆ ಸರ್. ಉದ್ಯಮ ಭಾಗನಾಗ ವಿರೋಧ ಮಾಡಿದಾರ. ಒಂದು ನೀವು ಜಾಗ ಫೈನಲ್ ಮಾಡಿದಾಗ ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಯಾರದ ಅವ್ರ ಗಮನಕ್ಕೆ ತಂದ್ರಿ, ಅವ್ರು ಕೇಳಿದ್ರಿ ಯಾರ? ಆಮೇಲೆ ನಾನು ಅಲ್ಲಿ ಸ್ಥಳೀಯ ಶಾಸಕ ನನಗಂತೂ ಗೊತ್ತಿಲ್ಲ ನೀವು ಜಾಗ ಐಡೆಂಟಿಫೈ ಮಾಡಿ, ನನಗಂತೂ ಗೊತ್ತಿಲ್ಲ. ಅಲ್ಲ ಅದಕ್ಕೆ ಕೇಳಿಲ್ಲ ಮಾಡಿಲ್ಲ, ಆದ್ರೆ ಅದು ಜಾಗ ಮಹಾನಗರ ಪಾಲಿಕೆಯಿಂದ ಮಾಡ್ರಿ, ನಮ್ದೇನ ಬಂದಿರಲಿಲ್ಲ, ಮಾಡಿ ಮುಂದುವರ್ಸಿಬಿಡ್ರಿ. ಅಲ್ಲಿ 20 ಗುಂಟೆ ಇದು 20 ಗುಂಟೆ ಸೌದದೇನು ಅಲ್ಲಿ 20 ಗುಂಟೆ ಒಳಗೆ ಏನು ಮಾಡೋರು ಅನ್ನೋದು ಒಂದು ಗಮನಕ್ಕೆ ತೊಗೊಂಬರ್ರಿ. ಏನ್ ಮಾಡೋರ ಪೂರ್ತಿ ಸೌದದ ವೇಸ್ಟ್ ಡೈಲಿ ಬರ್ತಾರೆ ಸರ್, ಅಲ್ಲಿ ಹೋಗಿ ಸೆಕೆಂಡರಿ ಕಲೆಕ್ಟ್ ಆಗಿ ಅಲ್ಲಿಂದು ಕಂಟೈನರ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಸರ್. ಊರಿಗೆ ಮಾಡಿದಾರೆ, ನಮ್ಮ ಫುಲ್ ಸಪೋರ್ಟ್ ಐತಿ. ಆದ್ರೆ ನಾವು ಅದೇವಲ್ಲ ಜೀವಂತ. भारतीय साउथ ರಲ್ಲಿ ಎಲ್ಲ ಭಾರತೀಯ ಬಾಗಿಲು ಜಾಗ ಯಾರ್ಯಾರು ಅದಾರೋ ಮತ್ತೆ ನೀವು ಅಧಿಕಾರಿಗಳು ಹಿಂಗೆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಬದಿಗೆ ತೊಂದರೆ ಆಗ್ಬಾರ್ದು ಅಂತ ಮಾಡ್ರಿ. ಉತ್ತರದಾಗ ಮಾಡ್ಬೇಕಾದ್ರೆ ಶಾಸಕರಿಗೆ ಕೇಳಿ ಮಾಡೋದು, ದಕ್ಷಿಣದಾಗ ಮಾಡ್ಬೇಕಾದ್ರೆ ಯಾರು ಕೇಳೋದು ನೀವು ಮಾಡೋದು. ಆ ಕಾರ್ಯಪದ್ಧತಿ ಬಗ್ಗೆ ಹೇಳತ್ತಂದ ನಿಮ್ಗೆ ಬೇರೆದೇನಿಲ್ಲ. ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ, ಸಿಟೀಸ್ 2.0 ಯೋಜನೆ ಬದಲಾವಣೆಯಾಗಿರುವ ಪ್ರಸ್ತಾವನೆಯನ್ನು ಬೆಳಗಾವಿಯ ಸ್ಮಾರ್ಟ್ ಸಿಟಿಯಿಂದ ವಿಳಂಬವಾಗಿದೆ. ಆದರೆ ಪಾಲಿಕೆಯ ಮೇಲೆ ಗುಬೆ ಕೂರಿಸುವುದು ಸರಿಯಲ್ಲ. ಸಿಟೀಸ್ 2.0 ಯಾವುದೇ ಕಾರಣಕ್ಕೂ ಬೆಳಗಾವಿಯಿಂದ ಕೈತಪ್ಪಲು ಬಿಡುವುದಿಲ್ಲ. ಇದನ್ನು ಕೈತಪ್ಪಿಸಿದರೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಂದ ಯೋಜನೆ ವಿಳಂಬವಾಗಿದೆ. ಪಾಲಿಕೆ ಪಾಲಿನ 20% ಹಣವನ್ನು ಕೊಡಲು ಸಿದ್ಧರಿದ್ದೇವೆ ಎಂದರು. ಮಹಾನಗರ ಪಾಲಿಕೆಯಿಂದ ಹಿಂದೆ ಮಹಾಪೌರರ ಕೊಠಡಿಯಲ್ಲಿ ಅದರ ಎಕ್ಸ್ಪರ್ಟ್ಸು ಮುಂದೆ ಅವ್ರು ಯಾರ ಏನು ಸ್ಮಾರ್ಟ್ ಸಿಟಿ ಅವರೆಲ್ಲರೂ ಇಂಜಿನಿಯರ್ಸು ಮತ್ತು MD ಅವರ ತೆಗೆದುಕೊಂಡು ನಮ್ಮ ಕಮಿಷನರ್ ಕರ್ಕೊಂಡು ಕಾರ್ಪೊರೇಷನ್ ಕಮಿಷನರ್ ಕರ್ಕೊಂಡು ರೂಲಿಂಗ್ ಅಪೋಸಿಷನ್ದವ್ರನ್ನೂ ಕರೆದಿದ್ದರು ಅವತ್ತಿನ ದಿವಸ. ಇದಕ್ಕೆ ಏನು ಡಿಸ್ಕಷನ್ ಮಾಡಿಬಿಟ್ಟು ಈ 135 ಕೋಟಿ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಗೆ ಬಂದದ. ಸಿಟೀಸ್ 2ದಲ್ಲಿ 7 ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿಟಿ ಒಳಗೆ ಸ್ಮಾರ್ಟ್ ಸಿಟಿ ಒಳಗೆ ನಮ್ಮ ಬೆಳಗಾವ 1ನೇ ಸ್ಥಾನ ಬಂದದ. ಅದಕ್ಕಾಗಿ ನಮಗೆ ಈ ಯೋಜನೆ 2ನೇ ಸಿಟೀಸ್ 2 ಬಂದದ. ಇದನ್ನ ಕೈ ತಪ್ಪಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅವತ್ತಿನ ದಿವಸ ಡಿಸ್ಕಷನ್ ಮಾಡಿ ಎಲ್ಲರೂ ಕುಡ್ಕೊಂಡು ಇದಕ್ಕೇನು 135ಕ್ಕೆ 27 ಕೋಟಿ ಒಳಗೆ 9 ಕೋಟಿ ಇಂಟು 3 ಅಲ್ಲಿ ಕನ್ಸ್ ಹೇಳಿದಾರ. ಅದನ್ನ ನಾವು ಕೊಡಕ್ಕೆ ತಯಾರದ ಜೊತೆ ಅವತ್ತಿನ ದಿವಸ ಹೇಳಿದ್ವಿ. ಆದ್ರೆ ಅದನ್ನ ಯಾಕೆ ಈ ರೀತಿ ಆಗತ್ತಿತ್ತು ಗೊತ್ತಿಲ್ಲ. ಅದನ್ನ ಇಮಿಡಿಯೇಟ್ ಆಗಿ ನೀವು ಇದು ಮಾಡ್ರಿ ಅಂದ್ರು. ಅದಲ್ಲದೆ ಇದ್ರಾಗ ಒಂದು ಘಟನೆ ನಡೀತು ಮೊನ್ನೆ ದಿವಸ. ಸಾಹೇಬ್ರಿಗೆ ಗೊತ್ತೈತೆ, ಕಮಿಷನರ್ ಸಾಹೇಬ್ರು ಹೇಳ್ಬೇಕಾಗೈತೆ, ಅದನ್ನ ತಾವು ಕೂಡ ಹೇಳ್ಬೇಕಾಗೈತೆ. MD ಅವರು ಈ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನು ತಗೊಂಡು ಹೋದಾಗ ಈ ನಿಮ್ಮ ಕಡೆಯಿಂದ ಪ್ರೊಜೆಕ್ಟ್ ರಿಪೋರ್ಟ್ ರಿಜೆಕ್ಟ್ ಆಗಿ ಬಂದು ಅದನ್ನ ರೀಸಬ್ಮಿಟ್ ಮಾಡಿದ್ರೆ ಇಲ್ಲಿವರೆಗೆ ಡಿಲೇ ಆಗಿದೆ. ಮಹಾನಗರ ಸ್ಮಾರ್ಟ್ ಸಿಟಿಯಿಂದ ಡಿಲೇ ಆಗ್ತಾ ಇದೆ. ಮಹಾನಗರ ಪಾಲಿಕೆಯಿಂದ ಅಲ್ಲ, ನಮ್ಮ ಮಹಾನಗರ ಅಧಿಕಾರಿಗಳ ಕಡೆಯಿಂದನೂ ಅಲ್ಲ. ಅವ್ರ ಅಧಿಕಾರಿಗಳ ಕಡೆಯಿಂದ ಆದ್ರೆ ಅಧಿಕಾರಿಗಳನ್ನ ತಂದವರು ಕರ್ನಾಟಕ ಸರ್ಕಾರ, ಅವರು ಹೊಣೆಗಾರ ಹೊರತಾಗಿ ನಾವಲ್ಲ. ಇದನ್ನ ಪದೇ ಇದನ್ನ ಗುಬಿ ಕುದಿಸುವಂತ ಕೆಲಸ ನಮ್ಮ ಮೇಲೆ ಆಗತೈತಿ. ಇದು 1ನೇ ಪ್ರಶ್ನೆ. ನಮ್ಮ 2ನೇದು, ನೀವು ಪ್ರೊಜೆಕ್ಟ್ ರಿಪೋರ್ಟ್ ಅದನ್ನ ನೀವು ಚೇಂಜ್ ಮಾಡ್ಕೊಂಬರಿ, ಇದು ರಿಜೆಕ್ಟ್ ಆಗೈತೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಅದನ್ನ ಸ್ಪಂದನೆ ಮಾಡಿ ಅದನ್ನ 2ನೇ ರಿಪೋರ್ಟ್ ತೊಗೊಂಬಂದ ಈಗ ಮೊನ್ನೆ ನಾವು ಒತ್ತಾಯ ಮಾಡಿ ಮತ್ತೆ ಸಾಹೇಬ್ರು ಹೇಳಿ ಇದು ಮಾಡಿ ಇಡಿಸಿ ಆ ಪ್ರೊಜೆಕ್ಟ್ ರಿಪೋರ್ಟ್ ಕೊಟ್ಟಾರ ಅವರು. ಅದ್ರ ಏನೈತಿ ಸ್ವಚ್ಛತೆಗೆ ತಕ್ಕಂತ ಏನು ಇವ್ರು ಹೇಳಿರಲ್ಲ ಮೇಡಮ್ ಅವರು, ಆ ಬೇಸಿಸ್ ಮೇಲೆ ಇದನ್ನ ನಾವು ಮಾಡ್ಬೇಕಾಗಿದೆ. ಎನ್ರೋಲ್ಮೆಂಟ್ ಸಲುವಾಗಿ ಆಯ್ತು. ಇದು ಸಾಲಿಡ್ ವೇಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ರಿಲೇಟಿವ್ ಇರತಕ್ಕಂಥ ಪ್ರಾಜೆಕ್ಟ್ ಇದೆ. ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಈಗ ನಮ್ಮಲ್ಲಿ ದಕ್ಷಿಣ ಶಾಸಕರು, ಉತ್ತರ ಶಾಸಕರು 2 ಇದನ್ನು ತೋರಿಸಿದ್ದಾರೆ ಸದ್ಯ ಇಂಥಲ್ಲಿ. ಅದನ್ನ ಇಮಿಡಿಯೇಟ್ ಅದ ಎಲ್ಲಿ ಹೊರವಲಯದಾಗಿತ್ತಂದ್ರೆ DC ಅವರು ಇದು ಮಾಡಿಕೊಡ್ಬೇಕು. ನಮ್ಮ ಸಿಟಿ ಒಳಗಿತ್ತಂದ್ರೆ ಅವ್ರು ಆಲ್ರೆಡಿ ಇದು ಮಾಡ್ತಾರೋ, ಕಮಿಷನರ್ ಅವ್ರನ್ನ ಇಮಿಡಿಯೇಟ್ ಆಗಿ ಆ 2 ಜಾಗನ ಗುರುತಿಸಿ ಏನು ಸ್ಕೀಮ್ ಐತೆ ಅದನ್ನ ಇಮಿಡಿಯೇಟ್ ಆಗಿ ನೀವು ಪ್ರೊಜೆಕ್ಟ್ ಮಾಡ್ಬೇಕಾಗ್ತದೆ. ನಾಜಿಂ ಬೆಟಗೇರಿ, KMM ನ್ಯೂಸ್, ಬೆಳಗಾವಿ.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.